ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ನೀವೀಗ ನಾನಿನ್ನ ಧ್ಯಾನದಲ್ಲಿರೋ ಕಾದಂಬರಿಯ 30ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಅದೊಂದು ಸುಂದರ ಬೆಳಕು. ಭಾನುವಿನ ಓಕುಳಿಯ ರಂಗಿನಲ್ಲಿ ಮಿಂದಿದೆ. ಭೂರಮೆ ತನ್ನ ಇನಿಯನ ಆಗಮನಕ್ಕೆ ಸುಮರಾಶಿಯನ್ನು ಅರಳಿಸಿ ಸ್ವಾಗತ ಕೋರುತ್ತಿದ್ದಾಳೆ. ನಾಚಿಕೆ ಇಬ್ಬನಿಯಿಂದ ತೊಯ್ದ ನೆಲ ಸೂರ್ಯರಶ್ಮಿಯ ಬಿಸುಪಿಗೆ ಮೈಯೊಡ್ಡಿ ನಿಂತಿದೆ. ಬೆಳಗಿಗೆ ಸ್ವಾಗತ ಕೋರಲು ಇಂಪಾದ ಕೊರಳುಗಳು ಸನ್ನದ್ಧವಾಗಿದೆ. ಅದೊಂದು ಸಂಗೀತ ಕುಟೀರ. ತಂಬೂರಿಯಲ್ಲಿ ನಾದ ಹೊಮ್ಮಿಸುತ್ತಾ ಅರನಿಮೀಲಿತ ನಯನದವಳಾಗಿ ನಾದದೇವತೆಯೊಳಗೆ ಲೀನವಾಗಿ ಸ್ವರ ಲಯ ಶ್ರುತಿಯ ಅಬ್ಧಿಯೊಳಗೆ ಮುಳುಗೀಳುತ್ತಿದ್ದಾಳೆ ಸಂಧ್ಯಾ. ಅವಳು ಆ ಜಾಗ ಸೇರಿ ತಿಂಗಳುಗಳೇ ಕಳೆದಿವೆ. ಈಗ ಅವಳ ಧ್ಯಾನ, ಉಸಿರು, ಜಗತ್ತೆಲ್ಲ ಸಂಗೀತವೇ. ಸಂಗೀತಕ್ಕಾಗಿಯೇ ಅವಳ ಜೀವನ ಮುಡುಪು. ರಾಗಗಳೇ ಅವಳ ಸಂಗಾತಿ. ಅವಳ ಕಣಕಣವೂ ಸಂಗೀತಕ್ಕೆ ಅರ್ಪಿತ. ಮುಂಜಾನೆ 5ರಿಂದಲೇ ಅವಳ ದಿನಚರಿ ಶುರು. ಮಾನಸಿಕ ಆರೋಗ್ಯಕ್ಕಾಗಿ ಶುರುವಾದ ಧ್ಯಾನದ ಅಭ್ಯಾಸದಿಂದ ಅವಳ ಬೆಳಗು ಆರಂಭ. ಮನಸ್ಸನ್ನು ಉಸಿರಲ್ಲೇ ಕೇಂದ್ರೀಕರಿಸಿ ಗಂಟೆಗಳ ಧ್ಯಾನ ಮಾಡಬಲ್ಲಳು. ಎಲ್ಲ ಚಿಂತೆಗಳಿಂದ ನಿವೃತ್ತಳಾಗಿ ತನ್ನ ಮನಸ್ಸನ್ನು ಸ್ಥಿರವಾಗಿಸಿಕೊಳ್ಳುವ ಕಲೆ ಈಗ ಅವಳಿಗೆ ಒಲಿದಿದೆ. ಅವಳ ಮನವೀಗ ಪ್ರಶಾಂತ ಕೊಳ. ಕೆಲವೊಮ್ಮೆ ಹಳೆಯ ನೆನಪಿನಿಂದ ಅಲೆಗಳು ಎದ್ದರೂ ಕೊಳ ರಾಡಿಯಾಗದೆ ತಿಳಿಯಾಗಿ ಇಟ್ಟುಕೊಳ್ಳಬಲ್ಲಳು ಈ ಸಂಧ್ಯಾ. ಧ್ಯಾನದ ನಂತರ ಅವಳ ದಿನವೆಲ್ಲ ಸಂಗೀತ, ಸಂಗೀತ, ಸಂಗೀತ. ಬೇರೆ ಯಾವ ಅಥವಾ ಯಾರ ನೆನಪಿಗೂ ಅವಕಾಶವೇ ಇರದಂತೆ ಅಭ್ಯಾಸದಲ್ಲಿ ತೊಡಗುತ್ತಾಳೆ. ರವಿ, ಮೈತ್ರಿ ಇಬ್ಬರೂ ನನ್ನ ಮಾತನ್ನು ಕೇಳಿ. ಇನ್ನು ನಾನು ನಿಮ್ಮ ಮಾತನ್ನು ಕೇಳ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಮುಹೂರ್ತದಲ್ಲೇ ನಿಮ್ಮ ಮದುವೆ. ನೀವು ಸಾಲ ಸೋಲ ಅನ್ನೋ ಕಥೆಯೆಲ್ಲ ನನ್ನ ಹತ್ರ ಹೇಳಬೇಡಿ. ಈ ಬಾರಿ ಚಂದ್ರಿಕಾ ಖಡಾಖಂಡಿತವಾಗಿ ರವಿಯ ಮದುವೆ ಮಾಡಲೇಬೇಕು ಎಂದು ತೀರ್ಮಾನಿಸಿಯೇ ಬಂದಿದ್ದಳು. ಅಕ್ಕ ಪ್ಲೀಸ್, ಯಾಕಿಷ್ಟು ಹಠ ಮಾಡ್ತಾ ಇದೀಯಾ? ನಾವೇನು ಮದುವೆ ಆಗಲ್ಲ ಅಂತ ಹೇಳ್ತಿಲ್ಲ. ಸ್ವಲ್ಪ ಸಮಯ ಎನ್ನುತ್ತಿದ್ದವನ ಮಾತನ್ನು ತನ್ನ ಅಂಗೈ ಸನ್ನೆಯಿಂದಲೇ ತಡೆದರು ಚಂದ್ರಿಕಾ. ನಿನಗೆ ನನ್ನ ಮೇಲೆ ಸ್ವಲ್ಪನಾದರೂ ಗೌರವ ಇದ್ದರೆ ಮದುವೆಗೆ ಒಪ್ಕೋ, ಇಲ್ಲ ಅಂದರೆ ನಿಮ್ಮಿಷ್ಟ ಎಂದು ಇಬ್ಬರ ಕಡೆಗೂ ಒಮ್ಮೆ ನೋಡಿ ಅಲ್ಲಿಂದ ಹೊರಟವಳ ಕಣ್ಣಲ್ಲಿ ನೀರು ಕಂಡವನಿಗೆ ಏಕೋ ಕಸಿರಿಸಿ, ಅಕ್ಕ ಅದಕ್ಕೆ ಯಾಕೆ ಕಣ್ಣೀರು ಹಾಕ್ತೀಯಾ? ಸ್ವಲ್ಪ ದಿನ ಬಿಟ್ಟಾಗಬೇಕು ಅಂತ ಇದ್ದಿದ್ದು ಬೇಗನೆ ಆಗುತ್ತೆ ಅಷ್ಟೇ ತಾನೇ. ತಲೆ ಮೇಲೆ ಸಾಲದ ಹೊರೆ ಇಟ್ಕೊಂಡು ಮದುವೆ ಆಗೋದು ಬೇಡ ಅಂದ್ಕೊಂಡಿದ್ದೆ. ನಿನಗಿಂತ ನನ್ನ ಆಸೆ ದೊಡ್ಡದೇನೂ ಅಲ್ಲ ಎಂದವನು ಮೈತ್ರಿಯ ಕಡೆ ತಿರುಗಿ, ಮೈತ್ರಿ, ಅಕ್ಕ ಹೇಳಿದ ಹಾಗೆ ಮದುವೆ ಆಗೋಕ್ಕೆ ನಿನಗೇನು ತೊಂದರೆ ಇಲ್ಲ ತಾನೇ ಎಂದು ಕೇಳಿದಾಗ ಮೈತ್ರಿ ಕಣ್ಣಲ್ಲೇ ಮದುವೆಗೆ ತನ್ನ ಒಪ್ಪಿಗೆ ಸೂಚಿಸಿದ್ದಳು. ಶ್ಯಾಮ, ನಿನ್ನ ಗುರಿನ ಮರಿಬೇಡ, ಹಾಗೆ ನೀನು ನನಗೆ ಕೊಟ್ಟಿರೋ ಮಾತು ಕೂಡ. ವೈದೇಹಿ ಶ್ಯಾಮನ ಕೈಯನ್ನು ತಮ್ಮ ಅಂಗೈಲಿ ಬಂಧಿಸಿ ಹಿಡಿದು ಹೇಳಿದರು. ತನ್ನ ಅಮ್ಮನ ಕಣ್ಣು ತುಂಬುತ್ತಿದ್ದ ನೀರನ್ನು ಒರೆಸಿದ ಶ್ಯಾಮ, ಅಮ್ಮ, ನಿನ್ನ ಮಗ ನೀನು ಅಂದುಕೊಂಡಷ್ಟು ವೀಕ್ ಅಲ್ಲಮ್ಮ, ನೀನು ಹೇಳಿದ ಹಾಗೆ ಇರ್ತೀನಿ ಎಂದು ಹೇಳಿ ತನಗಾಗಿ ಕಾಯುತ್ತಿದ್ದ ಮಾವನೊಡನೆ ವಿಮಾನದ ಕಡೆ ಸಾಗಿದನು. ತನ್ನವರೆಲ್ಲರಿಗೂ ಕೈ ಬೀಸಿ ವಿಮಾನ ಏರಿದ ಶ್ಯಾಮ ತನ್ನ ಸೀಟಿನಲ್ಲಿ ಕುಳಿತು ಕಣ್ಮುಚ್ಚಿದನು. ಕಣ್ಣ ಮುಂದೆ ತೇಲಿ ಬಂದಿದ್ದು ಅವನ ರಾಧೆ. ಕ್ಷಮಿಸಿ ಅಮ್ಮ, ನಾನು ರಾಧೆನ ಮರುವೆನೆಂದು ನಿಮಗೆ ಮಾತು ಕೊಟ್ಟರೂ ಅವಳ ನನ್ನ ಹೃದಯದಲ್ಲಿ ಭದ್ರವಾಗಿ ಕುಳಿತು ಬಿಟ್ಟಿದ್ದಾಳೆ. ನನ್ನದು ಅಬೋಧ ವಯಸ್ಸಿನ ಪ್ರೀತಿ ಅಲ್ಲಮ್ಮ, ಅದು ಪಕ್ವ ಮನಸ್ಸಿನ ಮಿಡಿತ. ನನ್ನ ಕೊಳಲಿನ ದನಿಯೇ ಅವಳು, ನನ್ನ ಹಾಡಿನ ಸಾಹಿತ್ಯವೇ ನನ್ನ ರಾಧೆ. ಅವಳಿಲ್ಲದೆ ನಾನಿಲ್ಲ. ಆದರೆ ಅವಳ ಧ್ಯಾನದಲ್ಲಿ ನಿಮಗೆ ಯಾರಿಗೂ ದುಃಖ ಕೊಡಲಾರೆ. ಅವಳ ಪ್ರೀತಿ ಒಂದಲ್ಲ ಒಂದು ದಿನ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ಇಲ್ಲಿಂದ ದೂರ ಆಗ್ತಾ ಇದ್ದೀನಿ. ಅವಳನ್ನು ನನ್ನ ಕಣ್ಣಿಂದ ದೂರ ಮಾಡಬಹುದು ನೀವು, ಆದರೆ ಮನಸ್ಸಿನ ಕಣ್ಣಿಂದ ಅವಳನ್ನು ಮರೆಯಾಗಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ಕಣ್ಮುಚ್ಚಿ ಕುಳಿತವನ ಕಣ್ಣೀರು ಕಿವಿಯವರೆಗೂ ಜಾರಿತ್ತು. ಅವನ ಪಕ್ಕದಲ್ಲೇ ಕುಳಿತಿದ್ದ ಅವನ ಮಾವನಿಗೂ ಅವನ ದುಃಖದ ಅರಿವಿತ್ತು. ಆದರೂ ಶ್ಯಾಮನ ಒಳತಿಗಾಗಿ ಅವನನ್ನು ತನ್ನೊಂದಿಗೆ ತನ್ನ ದೇಶಕ್ಕೆ ಕರೆದೊಯ್ಯುತ್ತಿದ್ದರು. ಮನೆಗೆ ಬಂದ ವೈದೇಹಿಯವರ ಕಣ್ಣೀರಿಗೆ ಕೊನೆಯಿರಲಿಲ್ಲ. ಅವರ ಮನ ತಿಂಗಳುಗಳ ಹಿಂದಿನ ಆ ದಿನವನ್ನು ನೆನೆದಿತ್ತು. ಆ ದಿನ
ರಾಮ್, ನಿಮಗೆ ಸಂಧ್ಯಾ ಗೊತ್ತಲ್ವಾ? ಮುದ್ದು ಹುಡುಗಿ ಅವಳು. ಅವಳಿಗೆ ಎಂದು ಹೇಳುತ್ತಾ ಅವಳ ಎಲ್ಲ ಸಮಸ್ಯೆಗಳನ್ನು ತನ್ನ ಮಾಂಗಲ್ಯದ ಅಧಿಪತಿಗೆ ತಿಳಿಸಿದ್ದರು. ಈಗ ಅವಳಿಗೆ ಸದ್ಯಕ್ಕೆ ಎಲ್ಲೂ ನೆಲೆ ಇಲ್ಲದ ಹಾಗೆ ಆಗಿದೆ. ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನು ನಮ್ಮನೆ ಕರ್ಕೊಂಡು ಬರೋಣ ಅಂತಿದ್ದೀನಿ. ನೀವೇನು ಹೇಳ್ತೀರಾ ಎಂದಾಗ, ನನಗ್ಯಾಕೋ ಇದು ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ವೈದು. ಅವಳು ನಿನ್ನ ವೃತ್ತಿ ಜೀವನದ ಒಂದು ಭಾಗ. ಮನೆ ಅನ್ನೋದು ತುಂಬ ವೈಯಕ್ತಿಕ. ಹೀಗೆ ಪೇಷಂಟ್ಗಳನ್ನ ಮನೆ ಭಾಗವಾಗಿಸೋದು ಎಂದವರ ಮಾತನ್ನು ಅರ್ಧಕ್ಕೆ ತಡೆದ ವೈದೇಹಿ, ಪ್ಲೀಸ್ ರಾಮ್, ಇದೊಂದು ಬಾರಿ ಮಾತ್ರ. ಯಾಕೋ ಆ ಹುಡುಗಿ ತುಂಬ ಕಾಡ್ತಾ ಇದ್ದಾಳೆ. ಅವಳಿಗೂ ನನಗೂ ಏನೋ ಸಂಬಂಧ ಇರೋ ಹಾಗೆ ಅನಿಸುತ್ತೆ ಎಂದರು. ಇದು ನಿನ್ನ ವೃತ್ತಿಧರ್ಮಕ್ಕೆ ವಿರುದ್ಧ ಅಲ್ವಾ ವೈದು? ವೈದ್ಯರು ಯಾವತ್ತೂ ಪೇಷಂಟ್ಗಳನ್ನು ಭಾವನಾತ್ಮಕವಾಗಿ ಹಚ್ಚಿಕೊಳ್ಳಬಾರದು ಅನ್ನೋದು ನಿಯಮ ಅಲ್ವೇ ಎಂದವರ ಮಾತು ಕೇಳಿ ವೈದೇಹಿಯವರ ಕಣ್ಣು ತುಂಬಿ ಬಂದಿತ್ತು. ಅವರ ಕಣ್ಣೀರಿಗೆ ಕರಗಿದ ರಾಮ್ ಅವರು, ಸರಿ, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ? ಕರ್ಕೊಂಡು ಬಾ. ಆದರೆ ಮನೇಲಿ ಬೆಳೀತಾ ಇರೋ ಮಗಳು ಮತ್ತು ವಯಸ್ಸಿಗೆ ಬರ್ತಾ ಇರೋ ಮಗ ಇದ್ದಾನೆ ಅನ್ನೋದನ್ನು ಮರಿಬೇಡ. ಮತ್ತು ಈ ರೀತಿ ಬೇರೆಯವರು ಬಂದು ಇರೋದು ಅವರಿಬ್ಬರ ಪ್ರೈವೇಸಿಗೂ ತೊಂದರೆಯೇ. ಬಟ್ ರಿಮೆಂಬರ್, ಮತ್ತೆ ಇದು ರಿಪೀಟ್ ಆಗಬಾರ್ದು ಎಂದರು. ಮಾರನೇ ದಿನ ಸಂಧ್ಯಾಳನ್ನು ಮನೆಗೆ ತರುವ ಉತ್ಸಾಹದಲ್ಲಿ ಇದ್ದರು ವೈದೇಹಿ. ಇದೇನು ಮುರಳಿ, ಕಾಲೇಜಿಗೆ ಹೋಗಲಿಲ್ವಾ? ಶ್ಯಾಮ ಆವಾಗಲೇ ಹೋದ್ನಲ್ಲ. ಮನೆ ಬಾಗಿಲಲ್ಲಿ ತಮಗಾಗಿ ಕಾದು ನಿಂತಿದ್ದ ಮುರಳಿಯನ್ನು ಕಂಡು ಆಶ್ಚರ್ಯದಿಂದ ನುಡಿದರು ವೈದೇಹಿ. ಆಂಟಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ತುಸು ಸಂಕೋಚದಿಂದಲೇ ಬಂದಿತ್ತು ಅವನ ಸ್ವರ. ಸಂಜೆ ಬಂದು ಮಾತಾಡೋಣವಾ? ಈಗ ನನಗೆ ತುಂಬ ಮುಖ್ಯವಾದ ಕೆಲಸ ಇದೆ, ಮತ್ತು ನಿನ್ನ ಕಾಲೇಜಿಗೆ ಕೂಡ ತಡ ಆಗ್ಬೋದು. ಸಂಧ್ಯಾಳನ್ನು ಆದಷ್ಟು ಬೇಗ ತನ್ನ ಮನೆಗೆ ಕರೆತಂದು ಮನೆಯವರೆಲ್ಲರ ಪ್ರೀತಿಯನ್ನು ಉಣಬಡಿಸಿ ಅವಳನ್ನು ಜೀವನ್ಮುಖಿಯಾಗಿಸುವ ಆತುರ ಅವರದ್ದು. ಇಲ್ಲ ಆಂಟಿ, ಈಗಲೇ ಮಾತಾಡಬೇಕು ಎಂದವನ ಮುಖ ನೋಡಿದರು ವೈದೇಹಿ. ಮುಖದ ತುಂಬ ದುಗುಡದ ಗೆರೆಗಳನ್ನು ನೋಡಿ, ಸರಿ ಬಾ, ನಮ್ಮ ರೂಮಲ್ಲೇ ಕೂತ್ಕೊಂಡು ಮಾತಾಡೋಣ ಎಂದು ಒಳಗೆ ಕರೆದೊಯ್ದರು. ಹೇಳು, ಏನು ವಿಷಯ? ಬಂದು 5 ನಿಮಿಷವಾದರೂ ಏನು ಮಾತಾಡದೆ ಕುಳಿತವನ ಮುಂದೆ ಕಾಫಿಯ ಲೋಟವನ್ನು ಇರಿಸಿ ಕೇಳಿದರು. ಅದು ಎನ್ನುತ್ತಾ ಕೈ ಹೊಸೆಯುತ್ತಾ ಕುಳಿತವನ ಪಕ್ಕದಲ್ಲೇ ಕುಳಿತು ಭುಜದ ಮೇಲೆ ಕೈ ಇಟ್ಟು, ಸಂಕೋಚ ಮಾಡಿಕೊಳ್ಳಬೇಡ, ಏನೇ ತೊಂದರೆ ಇದ್ದರೂ ಹೇಳು. ನಿನ್ನ ಮನೆಯವರೆಗೂ ವಿಷಯ ಹೋಗುತ್ತೆ ಅನ್ನೋ ಭಯ ಬೇಡ ಎಂದು ಹೇಳಿದರು. ಆಂಟಿ, ಇದು ಶ್ಯಾಮನ ವಿಷಯ. ಶ್ಯಾಮನ ಬಗ್ಗೆನಾ? ಏನಪ್ಪ ಅದು? ಚೂರು ತುಂಟತನದ ಸ್ವರದಲ್ಲೇ ಕೇಳಿದರು. ಸ್ನೇಹಿತರಿಬ್ಬರ ನಡುವಿನದ್ದೇನೋ ವಿಷಯ ಎಂಬ ಭಾವ ಅವರದ್ದು. ಅದು ಅದು ಶ್ಯಾಮ ಇತ್ತೀಚೆಗೆ ಯಾವುದರಲ್ಲೂ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ ಆಂಟಿ ಎಂದಾಗ ಕುತೂಹಲದಿಂದ ಮುರಳಿಯ ಕಡೆ ನೋಡಿದರು ವೈದೇಹಿ. ಮುಂದುವರೆಸು ಎನ್ನುವಂತಿತ್ತು ಅವರ ನೋಟ. ಅದಕ್ಕೆ ಕಾರಣ ಸಂಧ್ಯಾ. ಶ್ಯಾಮ ಸಂಧ್ಯಾನ ಪ್ರೀತಿಸ್ತಾ ಇದ್ದಾನೆ ಎಂದು ಒಂದೇ ಉಸಿರಲ್ಲಿ ಹೇಳಿದ. ವೈದೇಹಿಯವರ ಕೈಲಿದ್ದ ಕಾಫಿ ನೆಲ ಸೇರಿತ್ತು. ಏನು ಹೇಳ್ತಾ ಇದೆಯಾ ಮುರಳಿ? ಶ್ಯಾಮ, ಸಂಧ್ಯಾ, ಸ್ವಲ್ಪ ಬಿಡಿಸಿ ಹೇಳು. ವೈದೇಹಿಯವರ ಸ್ವರದಲ್ಲಿ ಗೊಂದಲಭರಿತ ಆತಂಕವಿತ್ತು. ಅದು ಆಂಟಿ, ಒಂದು ಸಾರಿ ದೇವಸ್ಥಾನದಲ್ಲಿ ಸಂಧ್ಯಾ ಹಾಡೋದನ್ನು ಕೇಳಿದ್ದ ಶ್ಯಾಮ. ಅವಳನ್ನು ನೋಡದೆ ಅವಳನ್ನು ಆರಾಧಿಸ್ತಿದ್ದ. ಸಂಧ್ಯಾ ನಮ್ಮ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಅವಳೇ ಶ್ಯಾಮ ಹುಡುಕ್ತಾ ಇದ್ದ ರಾಧೆ ಅಂತ ಗೊತ್ತಾಯಿತು. ಅವಳನ್ನು ಅವನು ತುಂಬ ಹಚ್ಕೊಂಡು ಬಿಟ್ಟಿದ್ದಾನೆ ಎಂದು ಮೊದಲಿನಿಂದ ನಡೆದದ್ದೆಲ್ಲವನ್ನೂ ವಿವರವಾಗಿ ಹೇಳಿದ. ಆದರೆ ಸಂಧ್ಯಾ ರವೀನಾ ಎಂದು ನಿಧಾನವಾಗಿ ನುಡಿದ ವೈದೇಹಿಯ ಮಾತು ಮುರಳಿಯ ಕಿವಿ ಸೋಕಿತ್ತು. ಹೌದು ಆಂಟಿ, ನಿನ್ನೆ ಛಾಯಾ ನನಗೆ ಈ ವಿಷಯ ಹೇಳಿದ್ಲು. ಮೊದಲೇ ಶ್ಯಾಮ ಅವಳನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದಾನೆ. ಇನ್ನು ಈ ವಿಷಯ ತಿಳಿದ್ರೆ ಎಂದವನ ಮಾತನ್ನು ಕತ್ತರಿಸಿ, ನೋನು, ಅವನಿಗೀಗಲೇ ಏನೂ ಹೇಳಬೇಡ. ನಾನು ಸಮಯ ಸಂದರ್ಭ ನೋಡಿಕೊಂಡು ವಿಷಯ ತಿಳಿಸ್ತೇನೆ ಎಂದರು. ಚಿಂತೆಯ ಕಾರ್ಮೋಡ ಅವರ ಮುಖದ ತುಂಬ ಹರಡಿತ್ತು.
ಸುನೀತಾ, ನಿನ್ನಿಂದ ಒಂದು ಸಹಾಯ ಆಗಬೇಕು ಎಂದ ವೈದೇಹಿ ತಮ್ಮೂರಿನಿಂದ 300 ಕಿಲೋಮೀಟರ್ ದೂರವಿದ್ದ ಗೆಳತಿಯರೊಳಗೆ ಕರೆ ಮಾಡಿದ್ದರು. ತಮ್ಮ ಸಹಪಾಠಿಯಾಗಿದ್ದು ತಮ್ಮಂತೆಯೇ ಸಂಗೀತ ಶಾಲೆ ನಡೆಸುತ್ತಿದ್ದ ಸುನೀತಾ ಮತ್ತು ನಂದನ್ ದಂಪತಿಗಳೇ ಸಂಧ್ಯಾಳ ಸಮಸ್ಯೆಗೆ ಸದ್ಯದ ಪರಿಹಾರ ಎಂದು ಯೋಚಿಸಿ ಅವರಿಗೆ ಕರೆ ಮಾಡಿ ಸಂಧ್ಯಾಳ ಪೂರ್ವಾಪರವನ್ನೆಲ್ಲ ತಿಳಿಸಿದ್ದರು. ಏನೂ ಯೋಚನೆ ಮಾಡಬೇಡ ವೈದು, ಅವಳನ್ನು ಪೂರ್ತಿಯಾಗಿ ಹೊಸ ಮನುಷ್ಯಳನ್ನಾಗಿ ಮಾಡೋ ಜವಾಬ್ದಾರಿ ನಮ್ಮದು ಎಂದಿದ್ದರು ಆ ದಂಪತಿಗಳು. ಕೊಟ್ಟ ಮಾತಿನಂತೆಯೇ ನಡೆದಿದ್ದರು ಸುನೀತಾ ನಂದನ್. ಸಂಧ್ಯಾ ತನ್ನ ಬಾಳಲ್ಲಿ ಕಳೆದುಕೊಂಡಿದ್ದ ತಾಯಿ ತಂದೆಯರ ಪ್ರೀತಿ ಕಾಳಜಿಯನ್ನು ಮೊಗೆಮೊಗೆದು ಉಣಬಡಿಸಿದ್ದರು. ಧ್ಯಾನ, ಯೋಗ, ಸಂಗೀತ ಇದಿಷ್ಟೇ ಸಂಧ್ಯಾಳ ಚಿಕಿತ್ಸೆ. ಪ್ರಕೃತಿಯ ಮಡಿಲಲ್ಲಿ ತನ್ನಂತೆಯೇ ಅಲ್ಲಿದ್ದ ಸಂಗೀತದ ವಿದ್ಯಾರ್ಥಿಗಳ ಒಡನಾಟದಲ್ಲಿ ತನ್ನ ಚೈತನ್ಯವನ್ನು ಮರಳಿ ಪಡೆಯುತ್ತಿದ್ದಳು ಸಂಧ್ಯಾ. ಅವರು ನೀಡಿದ ವಾತ್ಸಲ್ಯದ ಹರಿವಲ್ಲಿ ಸಂಧ್ಯಾ ಎಲ್ಲರನ್ನೂ ಮರೆತಿದ್ದಳೋ ಅಥವಾ ಮರೆತಂತೆ ನಟಿಸಿದ್ದಳೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.